ಜನ ಇಷ್ಟೆಲ್ಲ ಬಂದಿದ್ದಾರೆ ಸರ್. ಸ್ವಾಗತ ಎಲ್ಲ ಚೇಂಜಸ್ ಆಗಿದೆ. ಇಲ್ಲಿ ತಮಿಳ್ನಾಡಲ್ಲಿ ಇರೋದೆಲ್ಲ ಒಳ್ಳೆ ಗೌರ್ಮೆಂಟ್ ಅಲ್ಲ. ಇವಾಗ ಮಕ್ಕಳನ್ನ ಏಮಾರಿಸಿ 5 ವರ್ಷ ಆಳಿದ್ದಾರೆ. ನಾನು ಹೇಳ್ದಲ್ಲ, ಇಲ್ಲಿ ಮತ್ತು ಮುಖ್ಯವಾಗ ಗಾಂಜಾ, ಡ್ರಗ್ಸ್, ಬೋಧಪರ್ಕು ಜಾಸ್ತಿ ಮಾರೋ ರಾಷ್ಟ್ರ ಯಾವುದಂದರೆ ತಮಿಳ್ನಾಡಾಗೋಯ್ತು. ಇಲ್ಲಿ ಅಧಿಕವಾದಂಥ ಕೊಲೆಗಳು 7,000 ಕೊಲೆಗಳು ಈ ತಮಿಳ್ನಾಡು ಇದಾಗಿದೆ. ಅದೇ ಮಾತ್ರ ರೇಪ್ ಕೇಸಸ್ 8,000 ಆಗಿದೆ. 2 ವರ್ಷ ಚಿಕ್ಕ ಮಗುವಿನಿಂದ 70 ವರ್ಷ ಅಜ್ಜಿವರೆಗೆ ಇಲ್ಲಿ ಇದಾಗಿದೆ. ಅದಿಲ್ಲಾಂದರೆ ಇಂಡಿಯಾದಲ್ಲೇ ಅಧಿಕವಾಗ ಸಾಲ ಮಾಡಿರೋ ರಾಷ್ಟ್ರ ಯಾವುದಂದ್ರೆ ಅಧಿಕವಾಗ ಲಂಚ ಮಾಡಿ ಕೂಡಲು ಸೇದ ಕರಪ್ಷನ್ ಮಾಡಿರೋ ರಾಷ್ಟ್ರ ಯಾವುದಂದರೆ 4 ಲಕ್ಷ ಕೋಟಿ ಮಾಡಿದ್ದಾರೆ ಈ ರಾಷ್ಟ್ರದಲ್ಲಿ. ಈ ಫ್ಯಾಮಿಲಿ ಪಾಲಿಟಿಕ್ಸ್, ಇದಕ್ಕೆಲ್ಲ ಕಾರಣ ಫ್ಯಾಮಿಲಿ ಪಾಲಿಟಿಕ್ಸ್. ಈ ಫ್ಯಾಮಿಲಿ ಪಾಲಿಟಿಕ್ಸ್ನ ಹೊಡಿಬೇಕಂತ ನಮ್ಮ ಭಾರತ ಪ್ರಧಾನಿ ನರೇಂದ್ರ ಮೋದಿಯಿಂದ, ನಮ್ಮ ಅಣ್ಣ ಎಡಪ್ಪಾಡಿಯವರಿಂದ ಪ್ಲ್ಯಾನ್ ಮಾಡಿದ್ದಾರೆ. ಏರ್ಕನವೇ ಇವಾಗ ಇಂಡಿಯಾದಲ್ಲಿ 19 ರಾಷ್ಟ್ರದಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇದು 24 ರಾಷ್ಟ್ರ. ಇದು 100% ಚೆನ್ನಾಗಿ ಸರ್. ನೀವು ಮನೆ ಪ್ರಚಾರ ಹೋಗ್ತಾ ಇದ್ದೀರಾ ಸರ್. ಮೇನ್ ಅವ್ರಿಗೂ ಟೆನ್ಷನ್ ನಿಮಗೆ ಹೇಳ್ತಾ ಇದ್ದಾರೆ. ಏನಂದರೆ ಈ ಗೌರ್ಮೆಂಟ್ ಯಾಮಾರಿಸಿದೆ ಏನಂದರೆ, ನಮ್ಮ ಅಮ್ಮ ಗೌರ್ಮೆಂಟಲ್ಲಿ 10 ಇಯರ್ಸ್ ವಿತೌಟ್ ಟ್ಯಾಕ್ಸ್ ಬಜೆಟ್, ಮಕ್ಕಳಿಗೆ ವಿತೌಟ್ ಟ್ಯಾಕ್ಸ್ ಬಜೆಟ್ 10 ವರ್ಷ ಮಾಡಿದೆ. 10 ವರ್ಷ ಮಾಡಿ 10 ವರ್ಷ ಇಂಡಿಯಾದಲ್ಲಿ ತಮಿಳುನಾಡು ನಂಬರ್ 1 ರಾಷ್ಟ್ರ ಅಂತ ಮಾಡಿದ್ರು. ಇವಾಗ ಇವರು ಗೌರ್ಮೆಂಟಿಗೆ ಬರೋಕ್ಕೆ ಮುಂಚೆ ಇದೇ ಥರ ಎಲೆಕ್ಷನಲ್ಲಿ ಕರೆಂಟ್ ಬಿಲ್ ಹತ್ಸಲ್ಲ, ನಿಮಗೆ ಮನೆ ಟ್ಯಾಕ್ಸು, ಸೊತ್ತುವರಿ ಇದೆಲ್ಲ ಹಾಕಲ್ಲ ಅಂತ ಹೇಳಿದ್ರು. ಆದರೆ ಬಂದ ತಕ್ಷಣ ಅದೇ ಹಾಕಿದ್ರು. ಟಾಸ್ಬರ್ಗ್ ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರು. ಟಾಸ್ಬರ್ಗ್ ನಮ್ಮ ADMK ಆಚೆಯಲ್ಲಿ 20,000 ಕೋಟಿ ಟರ್ನ್ ಓವರ್ ಇದೆ. 80,000 ಕೋಟಿ ಟರ್ನ್ ಓವರ್ ಆಗಿದೆ. ಅಂದರೆ ಮೋರ್ ದ್ಯಾನ್ 4 ಟೈಮ್ಸ್ ಹೆಚ್ಚು ಮಾಡಿದ್ದಾರೆ. ಅಂದರೆ ಏನು ಮಾಡ್ತಾ ಇದ್ದಾರೆ ಇವರು? ಅದರಲ್ಲಿ 9 ಡಿಸ್ಟಿಲರೀಸ್ ಅವ್ರ ಫ್ಯಾಮಿಲಿ ಇರೋದು. ಆದರೆ ಆ ಫ್ಯಾಮಿಲಿ ಇರೋ ಡಿಸ್ಟಿಲರೀಸ್ನ ತುಂಬ ಇನ್ಕಮ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಯಾವಾಗ ಬಂದ್ರೂ ಈ ತಮಿಳ್ನಾಡಲ್ಲಿ ಓನ್ಲಿ ಸೆಲ್ಫಿಶ್. ಅವರುடைய ಕುಟುಂಬಕ್ಕಾಗಿ ಆಳ್ತಾರೆ ಬಗ್ಗೆ, ಮಕ್ಕಳಿಗಾಗಿ, ಜನಗಳಿಗಾಗಿ ಏನು ಮಾಡಲ್ಲ ಅನ್ನೋದು ನಿರೂಪಣೆ. ಯಾಕಂದರೆ ಅವ್ರು ಯಾವಾಗ ಬಂದ್ರೂ 5 ವರ್ಷ ಆದ ತಕ್ಷಣ ಗೌರ್ಮೆಂಟ್ ಆಗ್ತದಲ್ಲ, ನೆಕ್ಸ್ಟ್ ರಿಪೀಟ್ ಗೌರ್ಮೆಂಟ್ ಇಷ್ಟವರೆಗೆ ಯಾವುದು ಬರಲಿಲ್ಲ. MGR ಇರುವಾಗ 3 ಟೈಮ್ CM. ಅವ್ರೇನು ಮಾಡೋಕ್ಕಾಗಲಿಲ್ಲ ಕರ್ನಾಟಕ ಅಂಥ ಒಂದು ಮಹಾತ್ಮ ಮಾಡಿದ್ರು ಪಾರ್ಟಿ ನಮ್ಮದು. ಅದು ಅಮ್ಮ ಹಂಗೆ ಮಾಡ್ಕೊಂಡು ಬಂದರು. ಸೆಂಟ್ರಲ್ಲಿ ಒಂದು ಸುಳ್ಳು ವಾಗ್ದಾನ ಕೊಟ್ಟು 2006ರಲ್ಲಿ ಸುಳ್ಳು ವಾಗ್ದಾನ, 2 ಎಕರೆ ಜಮೀನು ಕೊಡ್ತೀನಿ ಜಮೀನು ಇದ್ದವ್ರಿಗೆ. ಅಂದರೆ ಇಂಡಿಯಾದಲ್ಲಿ ಯಾರು ಓಟ್ ಹಾಕಲ್ಲ, ಏನು ನೋಡಿ. ಫಾರ್ಮರ್ಸ್ಗೂ ತುಂಬ ಕಷ್ಟ. ಹೌದಮ್ಮ, ಎಲ್ಲನೂ ಕಷ್ಟನೇ. ಈ ಗೌರ್ಮೆಂಟಲ್ಲಿ ಟೋಟಲ್ ತಮಿಳ್ನಾಡು ರೂಲಿಂಗ್ ಫೈಲೂರ್. ಇದು ಫೈಲೂರ್ ಗೌರ್ಮೆಂಟ್. ಸಕ್ಸಸ್ ಗೌರ್ಮೆಂಟ್ ಇವಾಗ ನಮ್ಮ ಎಡಪ್ಪಾಡಿ ಅವ್ರಿಗೆ, ನರೇಂದ್ರ ಮೋದಿ ಅವರು ಇಬ್ಬರು ಸೇರಿ ಒಂದು ಒಳ್ಳೆ ಫ್ಯೂಚರ್ ತಿರ್ಗಾ ತಗೊಂಡು ಬರಬೇಕು ಅಂತ ಎಲ್ಲ ಮಕ್ಕಳು ನಿರ್ಧಾರ ಮಾಡಿದ್ದಾರೆ. ಆದರೆ ಬೇಸಿಗೆ ಮಾಡಿ ಇವಾಗ ಎಲ್ಲ ಓಟ್ ಹಾಕ್ತಾರೆ. ನಮ್ಮ ಎಡಪ್ಪಾಡಿ ಅವರು 170 ಮೇಲೆ ಸೀಟ್ಸ್ ತಂದು ಗೆದ್ದು ಅವರು